ಆದರೆ ನೆತನ್ಯಾಹು ತನ್ನ ಕಿರೀಟವನ್ನು ಉಳಿಸ್ಕೊಳ್ಳೋದಕ್ಕೆ ಗಾಜಾದ ಅನಾಥ ಮಕ್ಕಳ ರಕ್ತದಲ್ಲಿ ಕೈಯನ್ನ ಅದ್ದಿದ್ದ. ಜನ ಬಾಂಬ್ಗೆ ಸಾಯದಿದ್ರೂ ಕೂಡ ಹಸಿವಿಗೆ ಮತ್ತೆ ಕಾಯಿಲೆಯಿಂದ ಸಾಯಲಿ ಅನ್ನುವಂತಹ ಒಂದು ನಿರ್ಧಾರ ನೆತನ್ಯಾಹುವಿನಲ್ಲಿರುವಂತಹ ಅಮಾನವೀಯ ಕ್ರೌರ್ಯವನ್ನ, ರಕ್ತಪೀಪಾಸುತನವನ್ನ ಇಡೀ ಜಗತ್ತಿನ ಮುಂದೆ ಇಡುತ್ತೆ. ನೆತನ್ಯಾಹು ಯಾಕೆ ಈ ಮಟ್ಟಿಗೆ ಅಗ್ರೆಸಿವ್ ಆಗಿದ್ದಾನೆ? ಲಕ್ಷಾಂತರ ಜನ ಬೀದಿಗೆ ಇಳಿದು ನೆತನ್ಯಾಹು ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾರೆ. ನಾಗರಿಕರನ್ನ ಯುದ್ಧದ ಅಸ್ತ್ರವಾಗಿ ಹಸುವಿನಿಂದ ಸಾಯಿಸುವಂತದ್ದು. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಪವರ್ಫುಲ್ ನಾಯಕರಲ್ಲಿ ಒಬ್ಬರಾದಂತಹ ಇಸ್ರೇಲ್ನಂತಹ ಬಲಿಷ್ಠ ದೇಶದ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುವಿನ ಇಂದಿನ ಅಸಲಿ ಮಾರ್ಕೆಟ್ ವ್ಯಾಲ್ಯೂ ಏನು ಗೊತ್ತಾ? ಸ್ಕ್ರೀನ್ ಮೇಲೆ ನಿಮಗೊಂದು ಇಮೇಜ್ ಕಾಣ್ತಾ ಇದೆ. ಆ ಇಮೇಜನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇದೊಂದು ಕಲ್ಪನೆಯ ಚಿತ್ರ ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಇದೊಂದು ಕಾರ್ಟೂನ್ ಚಿತ್ರ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಬದಲಾಗಿ ಜಗತ್ತಿನ ಕಣ್ಣಲ್ಲಿ ಆತನೀಗ ಎಂತಹ ದಯನೀಯ ಸ್ಥಿತಿಯಲ್ಲಿದ್ದಾನೆ ಅನ್ನೋದರ ಒಂದು ರೀತಿಯ ಕನ್ನಡಿ ಅಂತ ತಿಳ್ಕೊಳ್ಳಿ. ನೀವು ಇತ್ತೀಚೆಗೆ ಒಂದು ವಿಡಿಯೋವನ್ನು ನೋಡಿರ್ಬೋದು. ನ್ಯೂಯಾರ್ಕ್ನ ಮೇಯರ್ ಮಮ್ದಾನಿ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯೂಯಾರ್ಕಿಗೆ ಬಂದರೆ ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ವಿಡಿಯೋ ತುಣುಕು ಎಲ್ಲ ಕಡೆ ವೈರಲ್ ಆಗಿತ್ತು. ಇದು ಯಾಕೆ ಅಂತ ನಿಮಗೆ ಅರ್ಥ ಆಗಬೇಕಾದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಮಾಡ್ಬೋದು. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ. ಒಂದು ಕಾಲದಲ್ಲಿ ವಿಶ್ವಸಂಸ್ಥೆಯಲ್ಲಿ ನಿಂತು ಇಡೀ ಪ್ರಪಂಚಕ್ಕೆ ಆರ್ಡರ್ ಮಾಡ್ತಿದ್ದಂತಹ ಅಮೆರಿಕದ ವೈಟ್ ಹೌಸ್ಗೆ ಎಕ್ಸ್ಟ್ರಾ ಲಗೇಜ್ ಥರ ಹೋಗಿ ಬರ್ತಿದ್ದಂತಹ ಈ ರಕ್ತಪೀಪಾಸು ನಾಯಕನಿಗೆ ಇವತ್ತು ಪ್ರಪಂಚದ 125 ದೇಶಗಳ ಬಾಗಿಲು ಶಾಶ್ವತವಾಗಿ ಮುಚ್ಚೋಗಿದ್ದಾರೆ. ಈ ಇಮೇಜ್ನಲ್ಲಿ ನೀವು ನೋಡ್ತಿರುವಂಥದ್ದು ಹಾಗೆ ನೆತನ್ಯಾಹುವಿನ ಅಧಿಕೃತ ವಿಂಗ್ ಆಫ್ ಜಿಯಾನ್ ವಿಮಾನ. ಯುರೋಪ್ನ ಅರ್ಧದಷ್ಟು ದೇಶಗಳ ಏರೋಸ್ಪೇಸ್ ಅಂತ ಏನಿದೆ, ಏರ್ ಸ್ಪೇಸ್ ಅಂತ, ಇವುಗಳನ್ನೆಲ್ಲವನ್ನು ತಪ್ಪಿಸ್ಕೊಂಡು ಜೀವ ಭಯದಿಂದ, ಪ್ರಾಣ ಭಯದಿಂದ 600 ಕಿಲೋಮೀಟರ್ಗಳು ಅದಕ್ಕಿಂತಲೂ ಸಹ ಹೆಚ್ಚು ಸುತ್ತಿ ಬಳಸಿ ಹಾರಾಡಬೇಕಾದಂತಹ ದುಸ್ಥಿತಿ ಈತನಿಗೆ ಬಂದಿದೆ. ಯಾಕೆ ಅಂತ ನೋಡೋದಾದರೆ, ಈ ಒಂದು 125 ದೇಶಗಳ ನೆಲದ ಮೇಲೆ ನೆತನ್ಯಾಹು ಅವರ ಒಂದು ವಿಮಾನ ಲ್ಯಾಂಡ್ ಆದರೆ ಆ ದೇಶಗಳ ಆಕಾಶದಲ್ಲಿ ಹಾರಾಡುವಂಥ ಟೈಮಲ್ಲಿ ಎಮರ್ಜೆನ್ಸಿ ಅಂತ ಏನಾದರೂ ಬಂದು ಇಳಿದ್ರೆ ಜಸ್ಟ್ 10 ನಿಮಿಷದಲ್ಲಿ ಅಲ್ಲಿನ ಲೋಕಲ್ ಪೊಲೀಸರು ಇಸ್ರೇಲ್ ಪ್ರಧಾನಿಯನ್ನ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಥರ ಆತನ ಕಾಲರ್ ಪಟ್ಟಿ ಹಿಡಿದು ಅರೆಸ್ಟ್ ಮಾಡಬೇಕಾದಂತಹ ಕಾನೂನುಬದ್ಧ ಅನಿವಾರ್ಯತೆ ಎಲ್ಲ ದೇಶಗಳಿಗೂ ಬಂದು ನಿಂತಿದೆ, ಈ 125 ದೇಶಗಳಿಗೆ. ಇದು ಜಿಯೋ ಪಾಲಿಟಿಕ್ಸ್ನಲ್ಲಿ ಒಬ್ಬ ನಾಯಕನಿಗೆ ಆಗಬಹುದಾದಂತಹ ಅತಿ ದೊಡ್ಡ ಅವಮಾನ ಅಂತಲೇ ನಾವು ಭಾವಿಸಬೇಕು. ತಮ್ಮದೇ ಜನರನ್ನ ರಕ್ಷಿಸುವ ಹೆಸರಿನಲ್ಲಿ ಶುರು ಮಾಡಿದಂತಹ ಯುದ್ಧ ಇವತ್ತು ನೆತನ್ಯಾಹು ಅವರ ಒಳಗಿದ್ದಂತಹ ಭೀಕರ ರಕ್ತಪೀಪಾಸುವನ್ನ ಜಗತ್ತಿನ ಮುಂದೆ ಬೆತ್ತಲ ಮಾಡಿ ನಿಲ್ಲಿಸಿದೆ. ಈ ವಿಡಿಯೋದಲ್ಲಿ ನಾವು ಕೇವಲ ಎಮೋಷನ್ಸ್ ಮೇಲೆ ಮಾತನಾಡುವಂಥದ್ದಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಕಾನೂನುಗಳೇನಿದ್ದಾವೆ, ಮತ್ತು ಡೇಟಾ ಏನಿದೆ, UN ರಿಪೋರ್ಟ್ಸ್ ಏನಿದೆ, ಮತ್ತು ಹಿಸ್ಟರಿಯನ್ನು ಇಟ್ಕೊಂಡು ನೆತನ್ಯಾಹು ಅವರು ಹೇಗೆ ತಮ್ಮನ್ನು ತಾವೇ ಈ ಒಂದು ಪಾತಾಳಕ್ಕೆ ತಳ್ಳಿಕೊಂಡ್ರು ಅನ್ನೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಡಿಕೋಡ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಒಂದು 125 ದೇಶಗಳ ಲೆಕ್ಕಾಚಾರ ಏನು ಅನ್ನೋದನ್ನ ಮೊದಲು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ. ನೆದರ್ಲ್ಯಾಂಡ್ನ ಹೆಗ್ ನಗರದಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನುವಂಥದ್ದು ಇದೆ, ICC ಅನ್ನುವಂಥ ಕೋರ್ಟ್. ಇದೊಂದು ಜಾಗತಿಕ ನ್ಯಾಯಾಲಯ. 1998ರಲ್ಲಿ ಜಾರಿಗೆ ಬಂದಂತಹ ರೋಮ್ ಸ್ಟ್ಯಾಟ್ಯೂಟ್ ಅನ್ನುವಂಥ ಒಂದು ಒಪ್ಪಂದದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಈ ಒಂದು ಕೋರ್ಟ್ ಜಗತ್ತಿನ 125 ದೇಶಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾವೆ. ಈ ಕೋರ್ಟ್ನ ಮುಖ್ಯ ಕೆಲಸ ಏನು ಗೊತ್ತಾ? ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರೇ ಆಳುವಂತಹ ನಾಯಕರಾಗಿರಲಿ, ಅವರು ಯುದ್ಧ ಅಪರಾಧ ಅಥವಾ ಮಾನವೀಯತೆಯ ವಿರುದ್ಧದ ಅಪರಾಧ ಅಥವಾ ನರಮೇಧ ಮಾಡಿದ್ರೆ ಅವರ ವಿರುದ್ಧ ತನಿಖೆ ನಡೆಸಿ ಅರೆಸ್ಟ್ ವಾರೆಂಟ್ನ ಕೊಡುವಂಥ ಕೆಲಸವನ್ನ ಈ ಒಂದು ಕೋರ್ಟ್ ಮಾಡುತ್ತೆ. ಮೇ 2024ರಲ್ಲಿ ಈ ಒಂದು ICCಯ ಚೀಫ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಕರೀಂ ಖಾನ್ ಅನ್ನುವಂಥವ್ರು ಬೆಂಜಮಿನ್ ನೆತನ್ಯಾಹು ಮತ್ತೆ ಇಸ್ರೇಲ್ನ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ಗಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಕರೀಂ ಖಾನ್ ಅವರು ಕೊಟ್ಟಿರುವಂತಹ ಕಾರಣಗಳು ಬಹಳ ಭೀಕರವಾಗಿದ್ದಾವೆ. ಅದು ತಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥ ವಿಚಾರ. ನಾಗರಿಕರನ್ನ ಯುದ್ಧದ ಅಸ್ತ್ರವಾಗಿ ಹಸುವಿನಿಂದ ಸಾಯಿಸುವಂಥದ್ದು, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವಂಥದ್ದು, ಮತ್ತೆ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ತಡೆ ಹಿಡಿಯುವಂಥದ್ದು.
ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಈ 125 ದೇಶಗಳಲ್ಲಿ ಇಸ್ರೇಲ್ನ ಆಪ್ತ ಮಿತ್ರರಾದಂತಹ ಏನು ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಟಲಿ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಕೂಡ ಸೇರ್ಕೊಂಡಿದ್ದಾವೆ. ಅಂದರೆ ನೆತನ್ಯಾಹು ಅವರು ತಮಗೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಿದ್ದಂತಹ ಜರ್ಮನಿ ಅಥವಾ ಲಂಡನ್ಗೆ ಹೋದರೂ ಕೂಡ ಅಲ್ಲಿನ ಸರ್ಕಾರಗಳು ಆತನನ್ನು ಬಂಧಿಸಿ ಈ ಒಂದು ಹೆಗ್ ನ್ಯಾಯಾಲಯಕ್ಕೆ ಒಪ್ಪಿಸಲೇಬೇಕಾಗುತ್ತೆ. ಇದು ಕೇವಲ ಒಂದು ರಾಜಕೀಯ ಬೆದರಿಕೆ ಅಲ್ಲ, ಇದು ಇಂಟರ್ನ್ಯಾಷನಲ್ ಲಾ. ಈ ಚಿತ್ರದಲ್ಲಿ ಕಾಣ್ತಿರುವಂಥ ನಿಮಗೊಂದು ಕೆಂಪು ಬಣ್ಣದ ಮ್ಯಾಪ್ ಏನಿದೆ, ಒಬ್ಬ ಆಡಳಿತಗಾರನಿಗೆ ಇಡೀ ಭೂಮಂಡಲನೇ ಹೇಗೆ ಜೈಲಾಗಿ ಬದಲಾಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಒಂದು ಇಮೇಜ್ ತೋರಿಸುತ್ತೆ. ಸ್ನೇಹಿತರೆ, ಯುದ್ಧ ಅಂದಮೇಲೆ ಸಾವು ನೋವು ಕಾಮನ್. ಆದರೆ ಯಾಕೆ ಇಷ್ಟೊಂದು ರಾದ್ಧಾಂತ ಅಂತ ಕೆಲವರು ವಾದಿಸ್ಬೋದು. ಆದರೆ ಯಾವುದೇ ಯುದ್ಧಕ್ಕೂ ಲಾ ಆಫ್ ಆರ್ಮ್ಡ್ ಕಾನ್ಫ್ಲಿಕ್ಟ್ ಮತ್ತು ಜೆನಿವಾ ಕಾನ್ವೆನ್ಷನ್ ಅನ್ನುವಂಥ ರೂಲ್ಸ್ಗಳು ಅನ್ನುವಂಥದ್ದು ಈ ಯುದ್ಧಗಳಿಗೆ ಇರುತ್ತೆ. ಆದರೆ ನೆತನ್ಯಾಹುವಿನ ಸೇನೆ ಗಾಜಾದಲ್ಲಿ ಮಾಡಿದ್ದು ಯುದ್ಧ ಅಲ್ಲ, ಅದೊಂದು ವ್ಯವಸ್ಥಿತವಾದಂಥ ನರಮೇಧ. ಅಕ್ಟೋಬರ್ 7, 2023 ಹಮಾಸ್ ಪಡೆ ಇಸ್ರೇಲ್ ಮೇಲೆ ಮಾಡಿದಂತಹ ದಾಳಿಯನ್ನು ಯಾರು ಸಹ ಸಮರ್ಥನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಸಮರ್ಥನೆ ಮಾಡಿಕೊಳ್ಬಾರ್ದು ಸಹ. ಅದು ಖಂಡಿಸಬೇಕಾದಂಥದ್ದು. ಆದರೆ ಅದಕ್ಕೆ ಪ್ರತಿಯಾಗಿ ನೆತನ್ಯಾಹು ಕೊಟ್ಟಂತಹ ಪ್ರತಿಕ್ರಿಯೆ ಹೇಗಿತ್ತು? ಯುನೈಟೆಡ್ ನೇಷನ್ಸ್ ಮತ್ತು ಗಾಜಾ ಆರೋಗ್ಯ ಸಚಿವಾಲಯದ ಅಧಿಕೃತ ಡೇಟಾ ಪ್ರಕಾರ ನೋಡೋದಾದ್ರೆ, ಈ ಯುದ್ಧದಲ್ಲಿ ಕೇವಲ 8 ತಿಂಗಳಲ್ಲಿ 35,000ಕ್ಕೂ ಹೆಚ್ಚು ಪ್ಯಾಲೆಸ್ತೈನ್ ನಾಗರಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರಂತೆ. ಇದರಲ್ಲಿ ಅತ್ಯಂತ ಭಯಾನಕ ವಿಚಾರ ಅಂತಂದರೆ, ಸತ್ತವರಲ್ಲಿ 70%ಗಿಂತ ಹೆಚ್ಚು ಜನ ಕೇವಲ ಮಹಿಳೆಯರು ಮತ್ತು ಪುಟ್ಟ ಮಕ್ಕಳು. ಹಮಾಸ್ ಉಗ್ರರನ್ನು ಹುಡುಕುವಂಥ ನೆಪದಲ್ಲಿ 2,000 ಪೌಂಡ್ ತೂಕದ ಬೃಹತ್ ಬಾಂಬ್ಗಳನ್ನು ಜನನಿಬಿಡ ಪ್ರದೇಶಗಳ ಮೇಲೆ, ನಿರಾಶ್ರಿತರ ಟೆಂಟ್ಗಳ ಮೇಲೆ ಎಸೆಯಲಾಗುತ್ತೆ. ಅಲ್ ಶಿಫಾದಂತಹ ಅತಿ ದೊಡ್ಡ ಆಸ್ಪತ್ರೆಗಳನ್ನು, ವಿಶ್ವಸಂಸ್ಥೆ ನಡೆಸಿದ್ದಂತಹ ಶಾಲೆಗಳನ್ನು ನೆಲಸಮ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಪ್ರೊಪೋರ್ಷನಾಲಿಟಿ ಅನ್ನುವಂತಹ ನಿಯಮ ಇದೆ, ಅಂದರೆ ಪ್ರಮಾಣಬದ್ಧತೆ ಅನ್ನುವಂಥದ್ದು. ಅಂದರೆ ಒಬ್ಬ ಶತ್ರುವನ್ನು ಕೊಲ್ಲೋದಕ್ಕೆ 100 ಜನ ಮುಗ್ಧರನ್ನು ಕೊಲ್ಲುವಂತಿಲ್ಲ. ಆದರೆ ನೆತನ್ಯಾಹು ಸರ್ಕಾರ ಕೇವಲ ಒಬ್ಬಿಬ್ಬರು ಹಮಾಸ್ ಕಮಾಂಡರ್ಗಳಿಗಾಗಿ ಇಡೀ ಅಪಾರ್ಟ್ಮೆಂಟ್ಗಳನ್ನೇ ಉಡಿಸ್ ಮಾಡ್ತಾರೆ. ಅಷ್ಟೇ ಅಲ್ಲ, 2 ಮಿಲಿಯನ್ ಅಂತಂದರೆ 20 ಲಕ್ಷ ಜನರಿರುವಂತಹ ಗಾಜಾ ಪಟ್ಟಿಗೆ ಹೋಗ್ತಿದ್ದಂತಹ ನೀರು, ವಿದ್ಯುತ್, ಆಹಾರ ಮತ್ತು ಮೆಡಿಕಲ್ ಸಪ್ಲೈಗಳನ್ನು ಸಂಪೂರ್ಣವಾಗಿ ಇವರು ಕಟ್ ಮಾಡ್ತಾರೆ. ಜನ ಬಾಂಬ್ಗೆ ಸಾಯದಿದ್ರೂ ಕೂಡ ಹಸಿವಿಗೆ ಮತ್ತು ಕಾಯಿಲೆಯಿಂದ ಸಾಯಲಿ ಅನ್ನುವಂತಹ ಒಂದು ನಿರ್ಧಾರ ನೆತನ್ಯಾಹುವಿನಲ್ಲಿರುವಂತಹ ಅಮಾನವೀಯ ಕ್ರೌರ್ಯವನ್ನು, ರಕ್ತಪೀಪಾಸುತನವನ್ನು ಇಡೀ ಜಗತ್ತಿನ ಮುಂದೆ ಇಡುತ್ತೆ. ಹ್ಯೂಮನ್ ರೈಟ್ಸ್ ವಾಚ್ ಮತ್ತು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಗಳು ಇದನ್ನು ಸಾಮೂಹಿಕ ಶಿಕ್ಷೆ ಅಂತ ಕರೀತವೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಯುದ್ಧ ಅಪರಾಧ ಅಂತ ಈಗ ಎಲ್ಲರೂ ಸಹ ಕರೀತಾ ಇದ್ದಾರೆ. ಈಗ ಮತ್ತೊಂದು ಮುಖ್ಯ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ನೆತನ್ಯಾಹು ಯಾಕೆ ಈ ಮಟ್ಟಿಗೆ ಅಗ್ರೆಸಿವ್ ಆಗಿದ್ದಾನೆ? ಇದೆಲ್ಲ ತಮ್ಮ ದೇಶದ ಮೇಲಿನ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತಿದ್ದಾನೆ? ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಇದರ ಹಿಂದೆ ಇರುವಂಥದ್ದು ಕೇವಲ ಅವನ ಸ್ವಂತ ರಾಜಕೀಯ ಅಸ್ತಿತ್ವ ಮತ್ತು ಜೈಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ರೀತಿಯ ಮಾಸ್ಟರ್ ಪ್ಲಾನ್. 2023 ಆರಂಭವನ್ನು ಒಂದು ಜಸ್ಟ್ ಹಾಗೆ ನೆನಪಿಸ್ಕೊಳ್ಳಿ. ಅಕ್ಟೋಬರ್ 7 ದಾಳಿಗೂ ಮುನ್ನ ಇಸ್ರೇಲ್ನ ಪರಿಸ್ಥಿತಿ ಹೇಗಿತ್ತು? ನೆತನ್ಯಾಹು ವಿರುದ್ಧ ಭ್ರಷ್ಟಾಚಾರದ 3 ಕ್ರಿಮಿನಲ್ ಕೇಸ್ಗಳು ನ್ಯಾಯಾಲಯದಲ್ಲಿ ನಡೀತದ್ದು. ಕೇಸ್ 1000, ಕೇಸ್ 2000 ಮತ್ತು ಕೇಸ್ 4000 ಅನ್ನುವಂಥದ್ದು. ಇದೇ ಕಾರಣಕ್ಕೆ ಅವರು ಇಸ್ರೇಲ್ನ ಸುಪ್ರೀಂ ಕೋರ್ಟ್ನ ಪವರನ್ನೇ ಕಿತ್ಕೊಳ್ಳುವಂಥ ಜುಡಿಷಿಯಲ್ ಓವರ್ಹಾಲ್ ಅನ್ನುವಂಥ ಕಾನೂನು ತರೋದಕ್ಕೆ ಇವರು ಮುಂದಾಗಿರ್ತಾರೆ. ಇದರ ವಿರುದ್ಧ ಇಡೀ ಇಸ್ರೇಲ್ ಒತ್ತಿ ಹುಡುಗಿರುತ್ತೆ. ಲಕ್ಷಾಂತರ ಜನ ಬೀದಿಗೆ ಇಳಿದು ನೆತನ್ಯಾಹು ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾರೆ. ಅವನ ರಾಜಕೀಯದ ಕೆರಿಯರ್ ಬಹುತೇಕ ಮುಗಿದೇ ಹೋಯ್ತು ಅನ್ನುವಷ್ಟರಲ್ಲಿ ಅಕ್ಟೋಬರ್ 7 ಹಮಾಸ್ ದಾಳಿ ನಡೆಯುತ್ತೆ. ನೆತನ್ಯಾಹು ತಕ್ಷಣವೇ ದೇಶ ಅಪಾಯದಲ್ಲಿದೆ, ನಾನೇ ನಿಮ್ಮನ್ನು ರಕ್ಷಣೆ ಮಾಡುವಂಥವನು ಅಂತ ಹೇಳಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನ್ಯಾಷನಲಿಸಮ್ ಕಾರ್ಡನ್ನು ಪ್ಲೇ ಮಾಡ್ತಾ ಬರ್ತಾರೆ. ವಿಮರ್ಶಕರು ಮತ್ತು ಪೊಲಿಟಿಕಲ್ ಅನಲಿಸ್ಟ್ಗಳು ಭಾಳ ಸ್ಪಷ್ಟವಾಗಿ ಹೇಳುವಂತೆ ನೆತನ್ಯಾಹು ಈ ಒಂದು ಯುದ್ಧವನ್ನು ಬೇಕಂತಲೇ ಎಳೆದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಯುದ್ಧ ನಿಂತರೆ ಮರುಕ್ಷಣನೇ ಇಸ್ರೇಲ್ ಜನತೆ ಅವನ ಕಾಲರ್ ಹಿಡಿದು ಲೆಕ್ಕವನ್ನು ಕೇಳ್ತಾರೆ, ಅಕೌಂಟಬಿಲಿಟಿಯನ್ನು ಕೇಳ್ತಾರೆ. ಅಕ್ಟೋಬರ್ 7 ಇಂಟೆಲಿಜೆನ್ಸ್ ವೈಫಲ್ಯದ ತನಿಖೆ ಶುರುವಾಗುತ್ತೆ ಮತ್ತು ಅವನ ಭ್ರಷ್ಟಾಚಾರದ ಕೇಸುಗಳು ಮತ್ತೆ ವೇಗ ಪಡೆದುಕೊಳ್ತವೆ. ಹೀಗಾಗಿ ಅವನು ಅಧಿಕಾರದಲ್ಲಿ ಇರಬೇಕಾದ್ರೆ ಮತ್ತೆ ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಯುದ್ಧ ನಡೀತಲೇ ಇರಬೇಕು. ಹಾಗಾಗಿ ಹಗ್ಗ ಜಗ್ಗಾಟ ಮಾಡ್ತಾನೆ ಇದ್ದಾನೆ ಅಂತ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇದಲ್ಲದೆ ಅವನ ಸರ್ಕಾರ ನಿಂತಿರುವಂಥದ್ದೇ ಇಟಮಾರ್ ಬೆನ್ ಗ್ವಿರ್ ಮತ್ತು ಬೆಜಲೆಲ್
ಸ್ಮೋಟ್ರಿಚ್ ಅನ್ನುವಂತಹ ಅತಿರೇಕದ ತೀವ್ರ ಬಲಪಂಥೀಯ ಪರ ಮಾತನಾಡುವಂತಹ ಬಲಪಂಥೀಯರಾಗಿ ಇರುವಂತಹ ನಾಯಕರ ಬೆಂಬಲದಿಂದ ಈ ನಾಯಕರು ಗಾಜಾವನ್ನು ಸಂಪೂರ್ಣವಾಗಿ ನಾಶ ಮಾಡದಿದ್ರೆ ನಾವೇ ನಿಮ್ಮ ಸರ್ಕಾರವನ್ನು ಕೆಡುತ್ತೇವೆ ಅಂತ ಓಪನ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕೇವಲ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಎರಡೂ ಕಡೆಯ ಅಮಾಯಕರ ರಕ್ತವನ್ನ ಬಲಿ ಕೊಡ್ತಿರುವಂತಹ ಇವನ ಮನಸ್ಥಿತಿ ಎಂತಹದ್ದು ಅಂತ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ಈ ಒಂದು ನೆತನ್ಯಾಹು ಕ್ರೂರೆ ಕೇವಲ ಪ್ಯಾಲೆಸ್ತೀನಿಯರ ಮೇಲಷ್ಟೇ ಅಲ್ಲ, ಸ್ವತಃ ಅವನದೇ ದೇಶದ ಜನರ ಮೇಲೂ ಸಹ ಇದೆ ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷಿ ಈ ಹೋಸ್ಟೇಜ್ ಕ್ರೈಸಿಸ್ ಅನ್ನುವಂಥದ್ದು. ಅಕ್ಟೋಬರ್ 7ನೇ ತಾರೀಕೇನು ಹಮಾಸ್ ಉಗ್ರರು ಸುಮಾರು 250ಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಹೊಟ್ಟೆಯಾಳುಗಳಾಗಿ ಗಾಜಾಗೆ ಎತ್ಕೊಂಡು ಹೋದ್ರು. ಒಬ್ಬ ದೇಶದ ಪ್ರಧಾನಿಯಾಗಿ ನೆತನ್ಯಾಹುವಿನ ಮೊದಲ ಆದ್ಯತೆ ಏನಾಗಿರಬೇಕಿತ್ತು ಅಂದರೆ ತಮ್ಮ ಜನರನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಬರುವಂಥದ್ದು. ಹಲವಾರು ಬಾರಿ ಕತಾರ್ ಮತ್ತು ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಮಾಡಿಕೊಂಡು ಒತ್ತೆಯಾಳುಗಳನ್ನು ಬಿಡಿಸ್ಕೊಂಡು ಬರುವಂತಹ ಅವಕಾಶಗಳಿದ್ದವು. ಹಮಾಸ್ ಕೂಡ ಡೀಲ್ಗೆ ಒಪ್ಪೋದಕ್ಕೆ ಸಿದ್ಧವಾಗಿ ಇತ್ತು. ಆದರೆ ನೆತನ್ಯಾಹು ಪ್ರತಿ ಬಾರಿಯೂ ಯಾವುದೋ ಒಂದು ಹೊಸ ಷರತ್ತುಗಳನ್ನು ಹಾಕಿ ಆ ಡೀಲನ್ನು ಮುರಿದು ಬೀಳುವಂತೆ ಮಾಡ್ತಲೇ ಬಂದ. ಪರಿಣಾಮ ಏನಾಯಿತು? ಇಸ್ರೇಲ್ ಸೇನೆ ಗಾಜಾದ ಮೇಲೆ ಹಾಕಿದಂತಹ ಬಾಂಬ್ಗಳಿಗೆ ಸಿಲುಕಿ 10 ಇಸ್ರೇಲಿ ಒತ್ತೆಯಾಳುಗಳೇ ಪ್ರಾಣವನ್ನು ಕಳೆದುಕೊಳ್ಳುವಂತಾಯಿತು. ಇವತ್ತು ಇಸ್ರೇಲ್ನೊಳಗೆ ಲಕ್ಷಾಂತರ ಜನ ಒತ್ತೆಯಾಳುಗಳ ಕುಟುಂಬದವರು ರಸ್ತೆಗಿಳಿದು ನೆತನ್ಯಾಹು ನಮ್ಮ ಜನರನ್ನ ಬಲಿ ಕೊಡ್ತಾ ಇದ್ದಾನೆ, ಅವನ ಕೈಯಲ್ಲಿ ರಕ್ತದ ಕಲೆಗಳಿವೆ ಅಂತ ಕಣ್ಣೀರು ಹಾಕ್ತಾ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ತನ್ನ ದೇಶದ ಪ್ರಜೆಗಳಿಗಿಂತ ತನ್ನ ಈಗೋ ಮತ್ತು ರಾಜಕೀಯ ಕುರ್ಚಿಯೇ ಮುಖ್ಯವಾದಾಗ ಆ ನಾಯಕನನ್ನ ಪ್ರಜಾಪ್ರಭುತ್ವದ ರಕ್ಷಕ ಅಂತ ಕರೆಯೋದಕ್ಕಿಂತಲೂ ಒಬ್ಬ ಸರ್ವಾಧಿಕಾರಿ, ಒಬ್ಬ ರಕ್ತ ಪೀಪಾಸು ಅನ್ನುವಂಥದ್ದೇ ಭಾಳಷ್ಟು ಸೂಕ್ತ ಅಂತ ನಮಗನ್ಸುತ್ತೆ. ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಜಗತ್ತಿನ ಯಾವುದೇ ನಾಯಕ ತಾನು ಅಜೇಯ, ತಾನು ಏನೇ ಮಾಡಿದ್ರು ಯಾರೂ ಸಹ ಕೇಳುವಂಥವ್ರಿಲ್ಲ ಅಂತ ಅಹಂಕಾರದಿಂದ ಮೆರೆದಾಗ ಕಾಲ ಮತ್ತು ಇತಿಹಾಸ ಹೇಗೆ ತಿರುಗೇಟು ನೀಡುತ್ತೆ ಅನ್ನೋದಕ್ಕೆ ಇವತ್ತಿನ ನೆತನ್ಯಾಹು ಅವನ ಒಂದು ಪರಿಸ್ಥಿತಿ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಒಮ್ಮೆ ಈ ಒಂದು ಫೋಟೋದಲ್ಲಿರ್ತಕ್ಕಂಥ ಕೆಳಗಡೆ ಭಾಗವನ್ನು ನೋಡಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆ ಒಂದು ಐಷಾರಾಮಿ ವಿಮಾನದೊಳಗಡೆ ಕೂತು ಪ್ರಪಂಚದ ನಕ್ಷೆಯನ್ನು ನೋಡ್ತಾ ನಾನು ಎಲ್ಲಿ ಲ್ಯಾಂಡ್ ಆಗಬಹುದು, ಯಾರು ನನ್ನನ್ನು ಅರೆಸ್ಟ್ ಮಾಡೋದಿಲ್ಲ ಅಂತ ಲೆಕ್ಕಾಚಾರ ಹಾಕುವಂಥ ಹತಾಶ ಪರಿಸ್ಥಿತಿ ಈ ಒಂದು ನೆತನ್ಯಾಹುಗೆ ಬಂದಿದೆ ಅಂತಂದರೆ ಅಲ್ಲಿಯೇ ಅವನ ಅತಿ ದೊಡ್ಡ ನೈತಿಕ ಸೋಲು ಆಗಿದೆ ಅಂತ ಅರ್ಥ. ಅಮೇರಿಕಾದಂತಹ ಒಂದು ಬಲಿಷ್ಠ ದೇಶ ತನಗೆ ಬೆಂಬಲ ನೀಡ್ತಾ ಇದೆ, ವಿಶ್ವಸಂಸ್ಥೆಯಲ್ಲಿ ನನಗೆ ವೀಟೋ ಪವರ್ ಸಿಗ್ತಿದೆ ಅನ್ನುವಂಥ ಅಹಂಕಾರದಲ್ಲಿ ಅವರು ಇಡೀ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆಯನ್ನೇ ಧಿಕ್ಕರಿಸಿದ ಯಾರು ಈತ ನೆತನ್ಯಾಹು. ಆದರೆ ಇವತ್ತು ಗ್ಲೋಬಲ್ ಸೌತ್ ದೇಶಗಳಾದಂತಹ ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಕೊಲಂಬಿಯಾ ಮುಂತಾದ ದೇಶಗಳು ನೆತನ್ಯಾಹು ಒಬ್ಬ ಯುದ್ಧಾಪರಾಧಿ ಅಥವಾ ಒಬ್ಬ ಕ್ರಿಮಿನಲ್ ಅಂತಲೇ ಮುಖಕ್ಕೆ ಹೊಡೆದಾಗೆ ಹೇಳ್ತಾ ಇದ್ದಾವೆ. ಯುರೋಪ್ನ ಸ್ಪೇನ್, ಐರ್ಲೆಂಡ್, ನಾರ್ವೆ ಅಂತಹ ದೇಶಗಳು ಸ್ವತಂತ್ರ ಪ್ಯಾಲೆಸ್ತೀನನ್ನು ಗುರುತಿಸಿ ಇಸ್ರೇಲ್ಗೆ ರಾಜತಾಂತ್ರಿಕ ಪೆಟ್ಟನ್ನು ಕೊಡ್ತಾ ಇದ್ದಾವೆ. ಯುದ್ಧ ಗೆಲ್ಲೋದು ಅಂತಂದರೆ ಕೇವಲ ಶತ್ರುವಿನ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು ಉರುಳಿಸುವಂಥದ್ದು, ಸಾವಿರಾರು ಮುಗ್ಧ ಜನರನ್ನು ಕೊಲ್ಲುವಂಥದ್ದು ಅಥವಾ ಅವರ ಒಂದು ಆಸ್ಪತ್ರೆಗಳನ್ನು ನಾಶ ಮಾಡುವಂಥದ್ದು ಅಲ್ಲ ಸ್ನೇಹಿತರೆ. ನಿಜವಾದ ಗೆಲುವು ಇರುವಂಥದ್ದು ಜಗತ್ತಿನ ಮುಂದೆ ನೈತಿಕತೆಯನ್ನು ಉಳಿಸ್ಕೊಳ್ಳೋದರಲ್ಲಿ. ಆದರೆ ನೆತನ್ಯಾಹು ತನ್ನ ಕಿರೀಟವನ್ನು ಉಳಿಸ್ಕೊಳ್ಳೋದಕ್ಕೆ ಗಾಜಾದ ಅನಾಥ ಮಕ್ಕಳ ರಕ್ತದಲ್ಲಿ ಕೈಯನ್ನು ಅದ್ದಿದ್ದ. ಇವತ್ತು ಆಕಾಶದಲ್ಲಿ ಹಾರಾಡ್ತಾ ಇರ್ಬೋದು, ಆದರೆ ನೆಲದ ಮೇಲಿನ ವಾಸ್ತವ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನೊಬ್ಬ ಪರಾರಿಯಾದಂಥ, ಅಬ್ಸ್ಕಾಂಡ್ ಯುದ್ಧಾಪರಾಧಿ, ಕ್ರಿಮಿನಲ್. ಇತಿಹಾಸ ಮತ್ತು ವಾಸ್ತವ ಯಾವತ್ತೂ ಕೂಡ ಕಟುವಾಗಿರುತ್ತೆ. ನಾಳೆ ಈ ಒಂದು ಯುದ್ಧ ಮುಗಿಬೋದು, ಇಸ್ರೇಲ್ನಲ್ಲಿ ಹೊಸ ಸರ್ಕಾರ ಬರ್ಬೋದು, ಆದರೆ ಭವಿಷ್ಯದ ಇತಿಹಾಸದ ಪುಟಗಳಲ್ಲಿ ಬೆಂಜಮಿನ್ ನೆತನ್ಯಾಹು ಹೆಸರು ಇಸ್ರೇಲನ್ನು ರಕ್ಷಿಸಿದ ಒಬ್ಬ ಗ್ರೇಟ್ ಸ್ಟೇಟ್ಸ್ಮನ್ ಆಗಿ ಖಂಡಿತ ಉಳಿಯೋದಿಲ್ಲ. ಬದಲಾಗಿ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಅಧಿಕಾರದಾಸೆಗಾಗಿ ಸಾವಿರಾರು ಜನರ ರಕ್ತ ಹರಿಸಿದಂಥ, ತನ್ನದೇ ದೇಶದ ಪ್ರಜೆಗಳನ್ನು ಬಲಿ ಕೊಟ್ಟ, ಮತ್ತು ಕೊನೆಗೆ 125 ದೇಶಗಳಿಗೆ ಹೆದರಿ ಆಕಾಶದಲ್ಲಿ ಸುತ್ತಾಡಿದಂತಹ ಒಬ್ಬ ಟ್ರಾಜಿಕ್ ಮತ್ತು ಕ್ರೂರ ವಿಲನ್ ಆಗಿ ಮಾತ್ರವೇ ಶಾಶ್ವತವಾಗಿ ಈ ಬೆಂಜಮಿನ್ ನೆತನ್ಯಾಹು ಇತಿಹಾಸದ ಪುಟಗಳಲ್ಲಿ ಉಳಿದು ಬಿಡ್ತಾನೆ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ನೆತನ್ಯಾಹುವಿನ ಈ ಒಂದು ಪರಿಸ್ಥಿತಿಗೆ ಆತನ ಸ್ವಾರ್ಥವೇ ಕಾರಣನ, ಅಥವಾ ಇದರಲ್ಲಿ ಗ್ಲೋಬಲ್ ಪಾಲಿಟಿಕ್ಸ್ನ ಬೇರೆ ಏನಾದರೂ ಲೆಕ್ಕಾಚಾರಗಳೇನಾದರೂ ಇದೆಯಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಜೈ ಭೀಮ್.